ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಹಾಜರಾಗುವಂತ ಸಾಧ್ಯತೆ ಇದೆ. ಇನ್ನು ದರ್ಶನ್ಗೆ ವಿದೇಶ ಪ್ರಯಾಣಕ್ಕೆ ಅನುಮತಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಶೂಟಿಂಗ್ಗಾಗಿ ದರ್ಶನ್ ವಿದೇಶಕ್ಕೆ ತೆರಳಲಿದ್ದಾರೆ. ಶಂಕಿತ ಉಗ್ರ ನಜೀರ್ಗೆ ಸಹಾಯ ಮಾಡಿದವರ ವಿಚಾರಣೆ ತೀವ್ರಗೊಂಡಿದೆ. ತನಿಖೆ ವೇಳೆ ಕೆಲ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಮನೋವೈದ್ಯ ನಾಗರಾಜು 2021ರಿಂದ 2023ರವರೆಗೆ ಸಾಕಷ್ಟು ಮೊಬೈಲ್ಗಳನ್ನು ಜೈಲ್ಗೆ ಸಪ್ಲೈ ಮಾಡಿದ್ದಾನಂತೆ. ನಾಗರಾಜ್ ಕಳ್ಳಾಟಕ್ಕೆ ಜೈಲಿನ ಕೆಲವು ಸಿಬ್ಬಂದಿ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ನಾಗರಾಜು ಹಾಗೂ ಆತನ ಸಹಾಯಕಿ ಪವಿತ್ರಾಗೆ ಸೇರಿದ ಬ್ಯಾಂಕ್ ಖಾತೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದ್ದು, ಇನ್ನು ಅನೇಕ ವಿಚಾರ ಬಯಲಿಗೆ ಬರುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿರೋ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಮಂಗಳವಾರ ದಿಲ್ಲಿಗೆ ಡಿಸಿಎಂ ಡಿಕೆಶಿ ತೆರಳಿದ್ದ ಬೆನ್ನಲ್ಲೇ ನಿನ್ನೆ ಸಿಎಂ ಕೂಡ ರಾಷ್ಟ್ರ ರಾಜಧಾನಿಯನ್ನ ತಲುಪಿದ್ರು. ಇವತ್ತು ಉಭಯ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದು, ಯಾವ ನಿರ್ಧಾರ ಹೊರಬರುತ್ತೆ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಸಿಎಂ, ಭೇಟಿಗೆ ಸಮಯವನ್ನ ಕೇಳಿದ್ದೀನಿ, ಏನಾಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಹೋದ ಸಾರಿನೇ ಕೇಳಿದ್ದೆ, ಅವ್ರು ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನೋಡ್ತೀನಿ, ಕೇಳ್ತೀವಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಸುರ್ಜೇವಾಲಾ ಬರ್ತಾರೆ, ನೋಡ್ತೀನಿ, ಅವ್ರ ಜೊತೆ ಮಾತು. ನಿನ್ನೆ ಶಾಸಕರ ಅಹವಾಲು ಸ್ವೀಕಾರ ಮಾಡಿದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಶಾಸಕರು ದೂರುಗಳ ಸರಮಾಲೆಯನ್ನೇ ಕೊಟ್ಟಿದ್ದಾರೆ. ಕೆಲ ಶಾಸಕರು ಯಾವ್ಯಾವ ಇಲಾಖೆಯಿಂದ ಅಭಿವೃದ್ಧಿ ಕೆಲಸಕ್ಕೆ ಹಿನ್ನಡೆಯಾಗಿದೆ ಎಂಬ ದಾಖಲೆ ಸಮೇತ ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ವೇಳೆ ಕೆಲ ಸಚಿವರಿಗೆ ಖುದ್ದು ದೂರವಾಣಿ ಕರೆ ಮಾಡಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಗಮನಕ್ಕೆ ತರಲಾಗಿದೆ. ನಿಮ್ಮ ಇಲಾಖೆಗೆ ಸಂಬಂಧಿಸಿದ ಕೆಲಸ ಆಗದೆ ಉಳಿದಿದೆ, ಅದನ್ನು ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಶಾಸಕರ ಮುಂದೆಗೆ ಸಚಿವರಿಗೆ ಕಿವಿಮಾತನ್ನ ಸುರ್ಜೇವಾಲಾ ಹೇಳಿದಾರಂತೆ. ಸಾಹೇಬರು ಇವತ್ತು ಬಂದು ಎಲ್ಲ ಶಾಸಕರನ್ನ ಭಾಳ ತಾಳ್ಮೆಯಿಂದ ಒಬ್ಬೊಬ್ಬರಿಗೆ 1 ಗಂಟೆ 40 ನಿಮಿಷ 1.5 ಗಂಟೆವರೆಗೂ ತಗೊಂಡು ತಮ್ಮ ಸಮಸ್ಯೆಗಳನ್ನು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಥವಾ ಅಲ್ಲಿದ ಏನು ನಡೀತದೆ ಎಲ್ಲವನ್ನು ಗಮನವಿಟ್ಟು ಕೇಳುವಂಥದ್ದು ಭಾಳ ಖುಷಿ ತಂದಿದೆ ನಮಗೆ. ಇವತ್ತು ನಾವು MLA ಆಗಿ 2 ವರ್ಷದಿಂದ ಏನು ಮಾಡಿದ್ವಿ ಕ್ಷೇತ್ರದಲ್ಲಿ ಅಂತ ಮಾಹಿತಿ ಕೊಟ್ವಿ. ನಂತರ ಏನಾಗಬೇಕು ಅನ್ನೋದನ್ನು ಪ್ರಸ್ತಾವನೆ ಕೊಟ್ಟಿದ್ವಿ, ಅದಕ್ಕೂ ಕೂಡ ಸ್ಪಂದಿಸಿದ್ದಾರೆ. ನಮಗೆ ಅನುದಾನ ಸಮಸ್ಯೆ. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಸಭೆ ಮುಕ್ತಾಯವಾದ ನಂತರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈವರೆಗೆ 138 ಶಾಸಕರ ಅಭಿಪ್ರಾಯವನ್ನ ಕೇಳಿದ್ದೀವಿ. ಶಾಸಕರ ಅಭಿಪ್ರಾಯವನ್ನ ಪಕ್ಷ ಗೌರವಿಸುತ್ತೆ. ಮುಂದಿನ ವಾರ ಸಚಿವರ ಸಭೆಯನ್ನ ಕರೆಯಲಾಗಿದ್ದು, ಸಚಿವರಿಂದಲೂ ಮಾಹಿತಿ ಪಡೆಯಲಿದ್ದೀವಿ ಅಂತ ಹೇಳಿದರು. Met with nearly 138 Congress legislators. That each one of the 138 legislators reported to me the grand success of the Congress guarantees. We also discussed with the MLAs the development work done by the government as also by themselves in their respective constituencies. And I can say that having seen the report and discussed in detail for over an hour with each one of the MLAs, the report is very satisfactory. The Congress MLAs have taken a lot of interest in developmental work. Unlike the BJP, whose only job is to divide on ground of religion, our MLAs and Congress workers are trying to unite on the ground of development. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಡಿಕೆಶಿ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಹಗಲಿರುಳು ಎನ್ನದೇ ರಾಜ್ಯ ಪ್ರವಾಸವನ್ನ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವರ ಶ್ರಮ ಏನು ಅನ್ನೋದು ಇಡೀ ಪಕ್ಷಕ್ಕೆ ಗೊತ್ತಿದೆ. ಜೊತೆಗೆ ಎಂಥದ್ದೇ ಸಂದರ್ಭ ಬಂದರೂ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೂ ಒಂದು ಬಾರಿ ಅವಕಾಶ ನೀಡಬೇಕು ಅಂತ ಹೇಳಿ ರಂಗನಾಥ್ ಸುರ್ಜೇವಾಲಾ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಡಬೇಕು ಅಂತ ರಂಭಾಪುರಿ ಮಠದ ಶ್ರೀಗಳು ಡಿಕೆಶಿ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಆಗಬೇಕು ಅಂದ ಶ್ರೀಗಳಿಗೇನು ಸಂಬಂಧ? ಸಿಎಂ ಮಾಡೋದು ಪಾರ್ಟಿಗೆ ಬಿಟ್ಟ ವಿಷಯ. ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ 10 ಜನ ಹೇಳ್ತಾರೆ. ಸಮಾಜ ಕಟ್ಟೋದಷ್ಟೇ ಶ್ರೀಗಳ ಕೆಲಸ. ಈ ರೀತಿಯಾದ ಹೇಳಿಕೆಗಳನ್ನು ಸ್ವಾಮೀಜಿಗಳು ಕೊಡಬಾರದು ಅಂತ ಹೇಳಿದ್ದಾರೆ. ಆಮೇಲೆ ಆದ್ಮೇಲೆ ಹೈಕಮಾಂಡು ಇಲ್ಲ, ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರು ಹೇಳಿದ್ದು ತಂದು ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರು ಹೇಳಿದ ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ. ಈಗ ಮಠಗಳು
ಆಂಧ್ರಪ್ರದೇಶದ ಪುಟ್ಪರ್ತಿಗೆ ತೆರಳಿದ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿನ್ನೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಶಾಸಕರು ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಚೌಹಾಣ್ಗೆ ಬಿಜೆಪಿ ನಾಯಕರು ಸ್ವಾಗತವನ್ನ ಕೋರಿದರು. ನಂತರ ರಸ್ತೆ ಮೂಲಕ ಪುಟ್ಪರ್ತಿ ಕಡೆ ಶಿವರಾಜ್ ಸಿಂಗ್ ಚೌಹಾಣ್ ತೆರಳಿದರು. ಹಾಸನ ಪುರಸಭೆಯಲ್ಲಿ ಅಧಿಕಾರಿಗಳ ಸಭೆ ಕರೆದಿದ್ದ ಸಂಸದರಿಗೆ ಅವಮಾನ ಆರೋಪ ಸಂಬಂಧ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಮನಿರ್ದೇಶಿತ ಸದಸ್ಯರ ನಡುವೆ ಗಲಾಟೆಯಾಗಿದೆ. ನಿನ್ನೆ ಸದಸ್ಯರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಲು ಸಂಸದ ಶ್ರೇಯಸ್ ಪಟೇಲ್ ಮುಂದಾಗಿದ್ರು. ಆದರೆ ಸಭೆಗೆ ಬಂದಾಗ ಪುರಸಭೆ ಮೀಟಿಂಗ್ ಹಾಲ್ಗೆ ಬೀಗವನ್ನು ಹಾಕಲಾಗಿದೆ. ಸಿಟ್ಟಿಗೆದ್ದ ಕಾಂಗ್ರೆಸ್ನ ಸದಸ್ಯರು ಬೀಗ ಒಡೆಯೋಕೆ ಮುಂದಾದ್ರು. ಬಳಿಕ ಪುರಸಭೆ ಆಡಳಿತಾಧಿಕಾರಿ ಕೀಯನ್ನ ಕೊಟ್ಟರು. ಇವತ್ತು ಕೋಲಾರ ಜಿಲ್ಲೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ಕೊಡಲಿದ್ದಾರೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಿಖಿಲ್ ಚಾಲನೆಯನ್ನ ಕೊಡಲಿದ್ದಾರೆ. ಬಂಗಾರಪೇಟೆಯಲ್ಲಿ ನಿಖಿಲ್ರನ್ನ ಬರಮಾಡಿಕೊಳ್ಳುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದ ಮುಜರಾಯಿ ಇಲಾಖೆಯ ದೇವಾಲಯದಲ್ಲಿ ಪಿಒಪಿ ಗಣಪತಿಗಳನ್ನು ತಯಾರಿ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಹೊನ್ನಾಳಿ ಉಪ ವಿಭಾಗೀಯ ಅಧಿಕಾರಿ ಅಭಿಷೇಕ್ ದಾಳಿಯನ್ನು ಮಾಡಿ 9 ಪಿಒಪಿ ಗಣೇಶ ಮೂರ್ತಿಗಳನ್ನು ವಶಕ್ಕೆ ಪಡೆಯಲಾಯಿತು. ಇನ್ನು ಪಿಒಪಿ ಗಣೇಶ ಮೂರ್ತಿ ತಯಾರಕರ ಮೇಲೆ ಕೇಸ್ ದಾಖಲು ಮಾಡುವಂತೆ ಪಿಡಿಒಗೆ ಸೂಚನೆಯನ್ನ ನೀಡಲಾಯಿತು. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಅಪಘಾತ ಸಂಭವಿಸಿದೆ. ತಡರಾತ್ರಿ ಕಂಟೋನ್ಮೆಂಟ್ ರಸ್ತೆಯಲ್ಲಿ ಘಟನೆ ನಡೆದಿದೆ. ಅಪಘಾತದಿಂದಾಗಿ ಫುಟ್ಪಾತ್ ಸೈಡ್ಗೆ ಹಾಕಿದ್ದ ಸ್ಟೀಲ್ ವಾಲ್ ಜಖಂಗೊಂಡಿದೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಕಟ್ಟಡದ ಕಾಮಗಾರಿ ಕೆಲಸಕ್ಕೆ ಬಳಕೆ ಆಗ್ತಾ ಇದ್ದ ಮಿನಿ ಟ್ರಕ್ ಅಪಘಾತಕ್ಕೆ ಈಡಾಗಿದೆ. ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿಲ್ಲ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹಿಡಕಲ್ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಘಟಪ್ರಭಾ ನದಿಗೆ ಅಡ್ಡಲಾಗಿರುವಂತಹ ಹಿಡಕಲ್ ಡ್ಯಾಂನಿಂದ 5,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಧಾರವಾಡ ಕೆಐಎಡಿಬಿ ಭೂಸ್ವಾಧೀನ ಕಚೇರಿಯಲ್ಲಿ ನಡೆದಿದ್ದ ಹಗರಣದ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಬಂಧನವಾಗಿದೆ. ಬೆಂಗಳೂರು ಇಡಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ರವಿ ಅನ್ನೋರನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ 80 ಕೋಟಿಗೂ ಅಧಿಕ ಹಣ ಲೂಟಿ ಮಾಡಿದ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ವಿಶೇಷ ಭೂ ಸ್ವಾಧೀನಾಧಿಕಾರಿ ಸಜ್ಜನ್ ಹಾಗೂ ಅಕ್ರಮದಲ್ಲಿ ಭಾಗಿಯಾದ ಅಶ್ರಫ್ ಬಂಧನವಾಗಿತ್ತು. ಚಾಮರಾಜನಗರ ಜಿಲ್ಲೆಯ ಕೌಳೆಹಳ್ಳ ಗ್ರಾಮದ ಬಾಲಕಿ ಚೈತ್ರಾಗೆ ಆಧಾರ್ ಕಾರ್ಡ್ ಸಿಕ್ಕಿರಲಿಲ್ಲ. ಮನೆಯಲ್ಲೇ ಹೆರಿಗೆಯಾದ ಕಾರಣ ಅವರ ಬಳಿ ಜನ್ಮ ದಾಖಲೆಗಳು ಇಲ್ಲದ ಕಾರಣ ಆಧಾರ್ ಕೊಟ್ಟಿರಲಿಲ್ಲ. ಇದರಿಂದಾಗಿ ಬಾಲಕಿ ಅನೇಕ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತಳಾಗಿದ್ದು, ಈ ಬಗ್ಗೆ ನ್ಯೂಸ್ 18 ಕೂಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಎಚ್ಚೆತ್ತ ಅಧಿಕಾರಿಗಳು ಬಾಲಕಿ ಇದ್ದಲ್ಲಿಗೆ ತೆರಳಿ ಅಹವಾಲು ಆಲಿಸಿ ಆಧಾರ್ ಬಯೋಮೆಟ್ರಿಕ್ಗೆ ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ. ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಆಗ್ರಹಿಸಿ ಬಾಗಲಕೋಟೆ ಕುರಿಗಾಹಿಗಳು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಮಖಂಡಿ ಉಪ ವಿಭಾಗಾಧಿಕಾರಿ ಕಚೇರಿ ಆವರಣದಲ್ಲಿ ಕುರಿಗಳೊಂದಿಗೆ ಆಗಮಿಸಿದಂತ ಕುರಿಗಾಹಿಗಳು ನಗರದ ದೇಸಾಯಿ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದರು. ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜೆಪಿ ನಗರದ ಶ್ರೀ ಸತ್ಯ ಗಣಪತಿ ಶಿರಡಿ ಸಾಯಿ ಟ್ರಸ್ಟ್ನಿಂದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಸಾಯಿಬಾಬಾರ ಮೂರ್ತಿಯನ್ನ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಇವತ್ತು ಚಾಮರಾಜೇಶ್ವರ ರಥೋತ್ಸವ ನಡೆಯಲಿದೆ. ಬೆಳಗ್ಗೆ 11:30ರಿಂದ 12:15 ಒಳಗೆ ಶುಭ ಕನ್ಯಾ ಲಗ್ನದಲ್ಲಿ ರಥಾರೋಹಣ ನಡೆಯಲಿದೆ. ಸವದತ್ತಿಯ ಯಲ್ಲಮ್ಮ ದೇಗುಲದಲ್ಲಿ ದಾಖಲೆ ಮೊತ್ತದ ಕಾಣಿಕೆ ಸಂಗ್ರಹವಾಗಿದೆ. 3 ತಿಂಗಳಲ್ಲಿ 3.81 ಕೋಟಿ ಹಣ ಸಂಗ್ರಹವಾಗಿದೆ. 3.39 ಕೋಟಿ ನಗದು, 32.94 ಲಕ್ಷ ಮೌಲ್ಯದ 340 ಗ್ರಾಂ ಚಿನ್ನಾಭರಣ, 9.79 ಲಕ್ಷದ 8.7 ಕೆಜಿ ಬೆಳ್ಳಿ ಆಭರಣ ಸಂಗ್ರಹವಾಗಿದೆ. ಉಡುಪಿಯಲ್ಲಿ ದಿವಂಗತ ಭಾಸ್ಕರ್ ಶೆಟ್ಟಿ ಅವರ 66ನೇ ಜನ್ಮದಿನದ ಅಂಗವಾಗಿ ಉಡುಪಿ ಜಿಲ್ಲೆಯ ಹಟ್ಲಾಡಿಯಲ್ಲಿ ಅದ್ದೂರಿ ವನ ಮಹೋತ್ಸವ ನಡೆಯಿತು. ಮನೆಗೊಂದು ಸಸಿ ಅಭಿಯಾನದ ಅಡಿಯಲ್ಲಿ 1000ಕ್ಕಿಂತ ಹೆಚ್ಚು ಸಸಿಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮಸ್ಥರು ಉತ್ಸಾಹದಿಂದ ಸಸಿಯನ್ನ ನೆಟ್ಟರು. ಆಕ್ಸಿಯಂ 4 ಮಿಷನ್ ಅಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರುವಂತಹ 4 ಗಗನಯಾನಿಗಳು ಇವತ್ತು ಭೂಮಿಗೆ ಹಿಂತಿರುಗುವಂತಹ ಸಾಧ್ಯತೆ ಇದೆ. ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆದರೆ ಇದುವರೆಗೂ ನಾಸಾ ಅಥವಾ ಇಸ್ರೋ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಇವತ್ತು ಬಹು ನಿರೀಕ್ಷಿತ ಕೆಡಿ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮ ನಡೆಯಲಿದೆ. ಮುಂಬೈ, ಹೈದರಾಬಾದ್, ಚೆನ್ನೈ ಹಾಗೂ ಬೆಂಗಳೂರಲ್ಲಿ ಕೆಡಿ ಸಿನಿಮಾದ ಟೀಸರ್ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ.